हरये परमात्मने प्रणतक्लेशनाशाय गोविन्दाय नमो नमः। अप्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् आपादमौलिपर्यन्तं स्तोत्रम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तपस्वाध्यायशुश्रूषा कृष्णपूजार्थं मुनिं विश्वेशभिष्टदं वन्दे परिव्राट्चक्रवर्तिनं। श्रीगुरुभ्यो नमः। हरिः ओम्। ಶ್ರೀಯುತ ನರಸಿಂಹಮೂರ್ತಿಗಳೆಂಬ ಸದ್ಗೃಹಸ್ಥರು ಇಂದಿನಿಂದ 3 ದಿನಗಳ ಅವಧಿಯಲ್ಲಿ 5 ಜನ ಮಹನೀಯರ ಪರಿಚಯಾತ್ಮಕವಾದ ಪ್ರವಚನ ಮಾಲಿಕೆ ನಡೆಯಬೇಕು ಅಂತ ವಿನಂತಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನದ ಮೂಲಕ ಈ ಕಾರ್ಯಕ್ರಮ ನಡೀತಾ ಇದೆ. 5 ಮಹನೀಯರಲ್ಲಿ 4 ರಾಯಚೂರು ಜಿಲ್ಲೆಯಲ್ಲಿ ಇರತಕ್ಕಂಥ ಆತಕೂರು ಎಂಬ ಗ್ರಾಮದಲ್ಲಿ ಬೃಂದಾವನ ಪ್ರವೇಶ ಮಾಡಿರ್ತಕ್ಕಂಥ ಉತ್ತರಾದಿ ಮಠದ ಪರಂಪರೆಯ ಮಹಾನುಭಾವರು. ಒಬ್ಬರು ಸತ್ಯ ಕಾಮತೀರ್ಥರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವರು. ಅವರ ಸಾಕ್ಷಾತ್ ಶಿಷ್ಯರು ಸತ್ಯೇಷ್ಟರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವರು. ಅನಂತರದಲ್ಲಿ ಶ್ರೀ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವರು. ಅನಂತರ ಶ್ರೀ ಸತ್ಯಪ್ರಜ್ಞ ತೀರ್ಥ ಶ್ರೀಪಾದಂಗಳವರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವರು. ಹೀಗೆ 4 ಜನ ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಹನೀಯರು ರಾಯಚೂರು ಜಿಲ್ಲೆಯ ಆತಕೂರು ಎಂಬ ಗ್ರಾಮದಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ. ಒಳ್ಳೆಯ ತಪೋಭೂಮಿ ಅದು, ಶಾಂತವಾಗಿರತಕ್ಕಂಥ ಪ್ರದೇಶ ಅದು. ಇವರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ವಿವರಣೆಯಿಂದ ನೀಡುತ್ತೇನೆ. ಇದಲ್ಲದೆ ಈ ಮಾಸದಲ್ಲಿ ಪ್ರಾಪ್ತವಾಗತಕ್ಕಂಥದ್ದು ಇನ್ನೊಂದು ಮಹನೀಯರ ಆರಾಧನೆ, ವಿಜಯೀಂದ್ರ ಮಹಾಪ್ರಭುಗಳ ಆರಾಧನೆ. ಅವರ ಬಗ್ಗೆಯೂ ಕೂಡ ಅವರು ಮಾಡಿದ ಕೃತಿಯ ಬಗ್ಗೆ ಈ 3 ದಿವಸಗಳಲ್ಲಿ ಸಂಕ್ಷೇಪವಾಗಿ ನಾನು ವ್ಯಾಖ್ಯಾನವನ್ನು ಮಾಡತಕ್ಕಂಥ ಪ್ರಯತ್ನ ಮಾಡ್ತೇನೆ. ಜಗದ್ಗುರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆಯನ್ನು ಬೆಳಗಿರತಕ್ಕಂಥ ಮಠಗಳನ್ನು ವಾದಿರಾಜರು ಹೀಗೆ ವರ್ಣನೆ ಮಾಡ್ತಾರೆ. ಚಕ್ರೇ ಶಿಷ್ಯಾನ್ ನವಾನ್ನವ ಅಂತ. ಆಚಾರ್ಯರಿಗೆ 9 ಜನ ಶಿಷ್ಯರು ಅಂತ. ಆಚಾರ್ಯರು ಯಾವ ಹಂಸನಾಮಕ ಪರಮಾತ್ಮನ ಪರಂಪರೆಯಿಂದ ಬಂದಿದ್ದಾರೋ ಆ ಪರಂಪರೆಯಲ್ಲಿ ತಮ್ಮ ಉತ್ತರಾಧಿಕಾರಿಗಳಾಗಿ 9 ಮಂದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಒಬ್ಬರು ಪದ್ಮನಾಭ ತೀರ್ಥರು, ಉಳಿದವರು ಅಷ್ಟಮಠದ ಯತಿಗಳು ಅಂತ ವಾದರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಚಕ್ರೇ ಶಿಷ್ಯಾನ್ನ ನವಾನ್ನ ನವ, 9 ಮಂದಿ ತಮ್ಮ ಶಿಷ್ಯರಿಗೆ ದೀಕ್ಷೆಯನ್ನು ಕೊಟ್ಟು ಅವರನ್ನು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಆಚಾರ್ಯರು ಮಾಡಿಕೊಂಡಿದ್ದಾರೆ ಅಂತ. ಅಲ್ಲಿ ಘಟ್ಟದ ಮೇಲಿನ ಪದ್ಮನಾಭ ತೀರ್ಥರ ಪರಂಪರೆ ಇವತ್ತು ಘಟ್ಟದ ಮೇಲೆ ಅನೇಕ ಮಠಗಳ ಹೆಸರಿನಲ್ಲಿ ವಿಖ್ಯಾತವಾಗಿದೆ. ಉಡುಪಿಯ ಅಷ್ಟಮಠಗಳಂತೂ ಪ್ರಸಿದ್ಧವಾಗಿರತಕ್ಕಂಥವುಗಳು. ಘಟ್ಟದ ಮೇಲಿನ ಪದ್ಮನಾಭ ತೀರ್ಥರ ಪರಂಪರೆಯನ್ನು ಬೆಳಗಿರತಕ್ಕಂಥ ಮಠದಲ್ಲಿ ಒಂದು ವಿಶಿಷ್ಟವಾದ ಪ್ರತಿಷ್ಠೆ ಸ್ಥಾನವನ್ನು ಪಡೆದಿರತಕ್ಕಂಥ ಮಠ ಶ್ರೀಮದ್ ಉತ್ತರಾದಿ ಮಠ. ಆ ಮಠದ ಪರಂಪರೆಯಲ್ಲಿ ಪೀಠದ ಮಹಿಮೆಯನ್ನು ಬೆಳಗಿರತಕ್ಕಂಥ ಮಹಾನುಭಾವರು ಶ್ರೀಮತ್ ಸತ್ಯಕಾಮತೀರ್ಥ ಶ್ರೀಪಾದಂಗಳವರು. ಇವರು ಮೂಲತಃ ಪಾಚ್ಛಾಪುರ ಎಂಬ ಮನೆತನಕ್ಕೆ ಸೇರಿದವರು. ಅವರ ಹೆಸರು ಶ್ರೀನಿವಾಸಾಚಾರ್ಯರು. ಅವರಿಗೆ ಆಶ್ರಮವನ್ನು ನೀಡಿರತಕ್ಕಂಥ ಗುರುಗಳು ಸತ್ಯಪರಾಯಣ ತೀರ್ಥರು ಅಂತ ವಿಖ್ಯಾತರಾಗಿರತಕ್ಕಂಥವರು. ಅವರಿಗೆ ದೇಹಾಯಾಸ ಉಂಟಾದಾಗ ಗುರ್ಲ ಹೊಸೂರು ಎಂಬತಕ್ಕಂಥ ಹಳ್ಳಿಯಲ್ಲಿ ಅವರಿಗೆ
ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದರು ಅಂತ ನಾವು ಕೇಳುತ್ತೇವೆ. ಅನಂತರದಲ್ಲಿ ಸತ್ಯಪರಾಯಣ ತೀರ್ಥ ಜೊತೆಗೆ ಪ್ರಯಾಣ ಮಾಡ್ತಾ ಈ ಮಹಾನುಭಾವರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಪೀಠಾಧಿಪತ್ಯವನ್ನು ಸ್ವೀಕಾರ ಮಾಡಿ ಸಂತೇಬಿದನೂರು ಎಂಬ ಗ್ರಾಮಕ್ಕೆ ಬರ್ತಾರೆ. ಸಂತೇಬಿದನೂರು ಎಂಬ ಗ್ರಾಮಕ್ಕೆ ಬಂದಾಗ ಸತ್ಯಪರಾಯಣ ತೀರ್ಥರು ದೇಹಾರಸ್ಯ ಉಂಟಾಗಿ ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಅವರ ಉತ್ತರಾಧಿಕಾರಿಗಳಾಗಿ ಈ ಹಂಸನಾಮಕ ಪರಮಾತ್ಮನ ಪರಂಪರೆಯನ್ನು ಬೆಳಗಿರತಕ್ಕಂಥ ಮಹಾನುಭಾವರೇ ಶ್ರೀ ಸತ್ಯಕಾಮತೀರ್ಥ ಶ್ರೀಪಾದಂಗಳವರು. ಇವರ ಗುರುಗಳು ಬಹಳ ದೊಡ್ಡ ವಿದ್ವಾಂಸರು. ಅವರ ವಿದ್ವತ್ತೆ ಸಾಟಿ ಇಲ್ಲದ್ದು. ಅವರ ಕೆಲವು ಕೃತಿಗಳಿದ್ದಾವೆ. ರಾಮಶಬ್ದಾರ್ಥ ರತ್ನಮಾಲಾ ಅಂತ ಒಂದು ಕೃತಿ. ರಾಮ ಎಂಬ 2 ಅಕ್ಷರಗಳಲ್ಲಿ 564 ಬ್ರಹ್ಮಸೂತ್ರಗಳನ್ನು ಸೆರೆ ಹಿಡಿದಿದ್ದಾರೆ ಅವರು. 564 ಬ್ರಹ್ಮಸೂತ್ರಗಳ ಸಾರವನ್ನು ರಾಮ ಎಂಬ 2 ಅಕ್ಷರಗಳಲ್ಲಿ ಸೆರೆ ಹಿಡಿದು ವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ. 2 ಅಕ್ಷರದ ರಾಮನಾಮದ ಮಹಿಮೆಯನ್ನು ಭಗವಾನ್ ಶಂಕರ ಉಮಾದೇವಿಗೆ ಹೇಳ್ತಾ ಇದ್ದಾನೆ. ಅದು ಸೃಷ್ಟಿಯ ಆರಂಭದಿಂದ ನಡೆದು ಈ ಸೃಷ್ಟಿಯ ಕೊನೆ ತನಕವೂ ಮುಂದುವರಿತದೆ. ಹಾಗಿದ್ರೆ ಜ್ಞಾನಿಗಳಿಗೆ ರಾಮನಾಮದಲ್ಲಿ ಎಷ್ಟು ಮಹಿಮೆ ಇದೆ ಎಂಬುದು ಊಹಾತೀತವಾಗಿರತಕ್ಕಂಥದ್ದು. ರಾಮ ಎಂಬ 2 ಅಕ್ಷರಗಳಲ್ಲಿ 564 ಬ್ರಹ್ಮಸೂತ್ರಗಳ ಪ್ರಮೇಯವನ್ನು ಹೇಳಲಿಕ್ಕೆ ಬರ್ತದೆ ಎಂಬ ಊಹೆಯನ್ನೂ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪುಟ್ಟ ಪದ ರಾಮ ಎಂಬ ಪದ, 2 ಅಕ್ಷರಗಳಿದೆ ಅಲ್ಲಿ. ಇದಕ್ಕೆ ಅನೇಕ ರೀತಿಯ ವ್ಯುತ್ಪತ್ತಿಯನ್ನು ಎಟಮಾಲಜಿಯನ್ನು ತೋರಿಸಿ ಸತ್ಯಪರಾಯಣ ತೀರ್ಥರು 564 ಬ್ರಹ್ಮಸೂತ್ರಗಳ ಸಾರವನ್ನು ಸೆರೆ ಹಿಡಿದು ತೋರಿದ್ದಾರೆ. ವಾಲ್ಮೀಕಿ ರಾಮಾಯಣಕ್ಕೆ ಬಾಲಕಾಂಡಕ್ಕೆ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅವರು. ರಾಮಶಬ್ದಾರ್ಥ ನಕ್ಷತ್ರ ಮಾಲಿಕಾ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. 27 ನಕ್ಷತ್ರಗಳ ನಿರೂಪಣೆಯ ನೆಪದಿಂದ ರಾಮನ ಮಂಗಲ ಗುಣಗಳನ್ನು ಮಹಿಮೆಗಳನ್ನು ಕೊಂಡಾಡಿದ್ದಾರೆ. ಅಲ್ಲಿ ಭಗವತ್ಪಾದರ ಕಾಲದಲ್ಲಿ, ಶ್ರೀಮದ್ ಆಚಾರ್ಯರ ಕಾಲದಲ್ಲಿ ಒಬ್ಬ ಮಹಾನುಭಾವ ಅವರನ್ನು ಸೇವಿಸಿಕೊಂಡಿದ್ದಂತೆ. ಆಚಾರ್ಯರು ಅವನನ್ನು ನೋಡಿ ಬಿಲ್ವಮಂಗಲ ಸಾಧು ಅಂತ ಹೇಳಿದ್ರಂತೆ. ಈ ಬಿಲ್ವಮಂಗಲ ಎಂಬತಕ್ಕಂಥ ವ್ಯಕ್ತಿ ಬಹಳ ಸಜ್ಜನ, ಒಳ್ಳೆಯವನು ಅಂತ ಆಚಾರ್ಯರ ಅಭಿಪ್ರಾಯ. ಇಷ್ಟೇ ಅರ್ಥ ವಾಕ್ಯಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸತ್ಯಪರಾಯಣ ತೀರ್ಥರು ಅದಕ್ಕೆ ಸುಮಾರು 32 ಬಗೆಯ ವಿವರಣೆಯನ್ನು ಕೊಟ್ಟು ಅದು ಭಗವಂತನ ವಾಯುದೇವರ ಅನೇಕ ಮಹನೀಯರ ಗುಣಗಳನ್ನು ಗಾನ ಮಾಡ್ತಾ ಉಂಟು ಅಂತ ಹೇಳ್ತಾ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇನ್ನೊಂದವರ ಕೃತಿ ಜಯಂತಿ ಕಲ್ಪ ವ್ಯಾಖ್ಯಾ ಅಂತ. ಶ್ರೀಮದ್ ಆಚಾರ್ಯರು ನಾವು ಮಾಡಬೇಕಾಗಿರತಕ್ಕಂಥ ಕೃಷ್ಣ ಜಯಂತಿ, ಶ್ರಾವಣ ಮಾಸದಲ್ಲಿ ಬರತಕ್ಕಂತಹ ಜಯಂತಿ ಅಥವಾ ಕೃಷ್ಣಾಷ್ಟಮಿ ವ್ರತ. ಕೃಷ್ಣಾಷ್ಟಮಿ ವ್ರತ ಅಂತಲೂ ಕರೆಯಲಾಗ್ತದೆ, ಕೃಷ್ಣ ಜಯಂತಿ ಅಂತ ಕೂಡ ಕರೆಯಲಾಗ್ತದೆ. ಜಯಂತಿ ಅಂತ ಯಾವಾಗ ಕರೀತಾರೆ, ಅಷ್ಟಮಿ ಅಂತ ಯಾವಾಗ ಕರೀತಾರೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಕೃಷ್ಣ ಪರಮಾತ್ಮ ಅವತಾರ ಮಾಡಿದ ದಿನ ಅಷ್ಟಮಿ ತಿಥಿ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ. ಅಂದು ರೋಹಿಣಿ ನಕ್ಷತ್ರ ಇತ್ತು ಮಧ್ಯರಾತ್ರಿಯಲ್ಲಿ. ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಮತ್ತು ಅಷ್ಟಮಿ ತಿಥಿ ಎರಡೂ ಒಗ್ಗೂಡಿ ಬಂದರೆ ಅದು ಜಯಂತಿ ಆಗ್ತದೆ. ರೋಹಿಣಿ ನಕ್ಷತ್ರ ಸ್ವಲ್ಪ ಮುಂದೆ ಅಥವಾ ಹಿಂದೆ ಇದ್ದು ತಿಥಿ ಮಾತ್ರ ಇದ್ದರೆ ಅದು ಅಷ್ಟಮಿ ವ್ರತ ಅಂತ ಕರೆಸಿಕೊಳ್ತದೆ, ಜಯಂತಿ ಆಗುವುದಿಲ್ಲ. ಹೀಗೆ ಜಯಂತಿ ಮತ್ತು ಕೃಷ್ಣಾಷ್ಟಮಿಗಳ ನಡುವೆ ಇರತಕ್ಕಂತಹ ಭೇದ. ಕೃಷ್ಣಾಷ್ಟಮಿ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು, ಹೇಗೆ ಪೂಜೆಯನ್ನು ಮಾಡಬೇಕು, ಕೃಷ್ಣನ ಪೂಜೆಯನ್ನು ಮಾಡಬೇಕು, ಯಾವ ಯಾವ ಮಂತ್ರಗಳನ್ನು ಹೇಳಬೇಕು, ಇದೆಲ್ಲ ಕ್ರಮವನ್ನು ಶ್ರೀಮದ್ ಆಚಾರ್ಯರು ಜಯಂತಿ ಕಲ್ಪದಲ್ಲಿ ಹೇಳಿದ್ದಾರೆ. ಅದರ ವ್ಯಾಖ್ಯಾನವನ್ನು ಈ ಮಹಾನುಭಾವರು ಮಾಡಿದ್ದಾರೆ. ಅವರ ವೈಭವ, ರಾಮದೇವರ ಸೇವೆ ಅಗಾಧವಾಗಿರತಕ್ಕಂಥದ್ದು. ವಾಸ್ತವಿಕವಾಗಿ ಈ ಸರ್ವಜ್ಞ ಪೀಠದಲ್ಲಿ ಅವರು ಇದ್ದದ್ದು ಕೇವಲ 8 ವರ್ಷಗಳು ಮಾತ್ರ. ಆ 8 ವರ್ಷಗಳ ಅವಧಿಯಲ್ಲಿ ಶ್ರೀ ಸತ್ಯಕಾಮತೀರ್ಥ ಶ್ರೀಪಾದಂಗಳವರು ರಾಮದೇವರಿಗೆ ಭಕ್ತರು ಕೊಡಮಾಡಿರತಕ್ಕಂತಹ ಸಂಪನ್ಮೂಲವನ್ನು ಬಳಕೆ ಮಾಡಿಕೊಂಡು ಬಂಗಾರದ ಕೊಡ, ಪಂಚಪಾತ್ರೆ, ಬಂಗಾರದ ಸಂಪುಟ
ಮೊದಲಾಗಿರತಕ್ಕಂಥ ಅನೇಕ ಪದಾರ್ಥಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಭೂಮಂಡಲದ ಅನೇಕ ಪವಿತ್ರ ಕ್ಷೇತ್ರಗಳನ್ನು ಸಂಚಾರ ಮಾಡುತ್ತಾ ನದಿಗಳನ್ನು ತಮ್ಮ ಪಾವನ ಪಾದದಿಂದ ಅವಗಾಹನದಿಂದ ಪಾವನಗೊಳಿಸಿದ್ದಾರೆ. ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಮಹಾನುಭಾವರು. ಸಿಕಂದರಾಬಾದ್ ಪ್ರದೇಶಕ್ಕೆ ಬಂದಾಗ ಬಂಡೇಲು ಶ್ರೀನಿವಾಸರಾಯರು ಎಂಬತಕ್ಕಂಥ ಗೃಹಸ್ಥರ ಮನೆಯಲ್ಲಿ ಪ್ರವೇಶ ಮಾಡಿ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಕೆಲವು ಕಾಲ ಅಲ್ಲೇ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ ಶ್ರೀಗಳವರು. ಅವರಿಗೆ ಗಂಡು ಮಕ್ಕಳಿರಲಿಲ್ಲ. ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿದಾಗ ಅನುಗ್ರಹ ಮಾಡಿ ಅವರಿಗೆ ಗಂಡು ಸಂತಾನ ಆಗುವಂತೆ ಆಶೀರ್ವಾದ ಮಾಡಿದ್ದಾರೆ. ಹೈದರಾಬಾದಿಗೆ ಹತ್ತಿರದ ಮೆಹಬೂಬ್ ನಗರದಲ್ಲಿ ಶ್ರೀಪಾದಂಗಳವರು ಆಗಮಿಸಿ ಅಲ್ಲಿ ಹನುಮಂತರಾಯರು ಅಂತ ಒಬ್ಬ ಸದ್ಗೃಹಸ್ಥರು ಅವರ ಮನೆಗೆ ಪ್ರಾರ್ಥನೆ ಮೇರೆಗೆ ಆಗಮಿಸಿದ್ದಾರೆ. ಅಲ್ಲಿಗೆ ಬಂದು ಅವರು ಒಳ್ಳೆ ಶ್ರೀಮಂತರು, ಒಳ್ಳೆ ಜಮೀನ್ದಾರರು, ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾರೆ. ಸ್ವಾಮಿ, ನನ್ನ ಹೆಂಡತಿಗೆ ಪಿಶಾಚ ಬಾಧೆ ಇದೆ. ಆಗಾಗ ಪಿಶಾಚಿ ಅವಳನ್ನು ಆಕ್ರಮಿಸಿ ಹಣ್ಣುಗಾಯ ನೀರ್ಗಾಯ ಮಾಡ್ತಾ ಇದೆ. ಏನು ಪ್ರಯತ್ನ ಮಾಡಿದರೂ ಅವಳನ್ನು ಬಿಟ್ಟು ಹೋಗ್ತಾ ಇಲ್ಲ ಆ ಪಿಶಾಚಿ. ನೀವು ಆ ಪಿಶಾಚಿಯನ್ನು ಓಡಿಸಿದರೆ ಅವಳ ದೇಹದಿಂದ 1 ವರ್ಷ ರಾಮದೇವರದು ನಾನು ಮನೆಯಲ್ಲೇ ಇಟ್ಟುಕೊಳ್ತೇನೆ, 1 ವರ್ಷ ಸಂಸ್ಥಾನದ ಪೂಜೆಯಲ್ಲಿ ನಡೆಯುವಂತೆ ನೋಡಿಕೊಡ್ತೇನೆ ಅಂತ ಹೇಳಿದ್ರಂಥವ್ರು. ಸ್ವಾಮಿಗಳು ಆಗಲಪ್ಪ, ಅವಶ್ಯ ಆಗಲಿ, ಆ ಪಿಶಾಚಿಯನ್ನು ಓಡಿಸೋ ಕಾರ್ಯ ನಾವು ಮಾಡುತ್ತೇವೆ, ಯೋಚನೆ ಮಾಡಬೇಡ ಅಂತ ಅವನಿಗೆ ಧೈರ್ಯವನ್ನು ಕೊಟ್ಟರಂತೆ. ರಾತ್ರಿ ರಾಮದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ರಾಮದೇವರು ಅವರ ಕನಸಿನಲ್ಲಿ ಹೇಳ್ತಾ ಇದ್ದಾರೆ, ನೀವು ಮಾಡಬೇಕಾದ ಕೆಲಸ, ಚನ್ನಪಲ್ಲಿಯಲ್ಲಿ ಶೇಷದಾಸರು ಅಂತ ಒಬ್ಬರಿದ್ದಾರೆ, ಅವರು ನಿಮ್ಮ ಶಿಷ್ಯರೇ, ಮಠದ ಶಿಷ್ಯರೇ. ಅವರಿಗೆ ಬಹಿಷ್ಕಾರ ಹಾಕಲಾಗಿದೆ ಕಾರಣಾಂತರದಿಂದ. ಅವರನ್ನು ಬರಮಾಡಿಕೊಳ್ಳಿ, ಅವರಿಗೆ ಆದೇಶವನ್ನು ಕೊಟ್ಟು ಅವರ ಮೂಲಕ ಈ ಕೆಲಸವನ್ನು ಮಾಡಿ, ನೀವೇ ಶ್ರಮ ತಗೊಳ್ಬೇಕಾದ ಅಗತ್ಯ ಇಲ್ಲ ಅಂತ ರಾಮದೇವರು ಹೇಳಿದರು. ಮರುದಿವಸ ಅವರನ್ನು ಕರೆಸಿದರು, ಬಹಿಷ್ಕಾರವನ್ನು ತೆಗೆದರು. 1,000 ರೂಪಾಯಿಗಳ ನಾಣ್ಯವನ್ನು ಆ ದಾಸರು ಗುರುಗಳಿಗೆ ಅರ್ಪಣೆ ಮಾಡಿದರು. ಏನು ಸೇವೆ ಮಾಡಬೇಕು, ಆದೇಶ ಆಗಲಿ ಅಂತ ಹೇಳಿದರು. ರಾಮದೇವರು ಹೇಳಿದರಂತೆ, ನಾನು ಶ್ರೀನಿವಾಸನಾಗಿ ಅವತಾರ ಮಾಡಿದಾಗ ಭೂಮಿಯಲ್ಲಿ ಈ ವ್ಯಕ್ತಿ ಹುಟ್ಟಿದ್ರು. ಆವಾಗ ಅವರಿಗೆ ಕೆಲವು ಪಿಶಾಚಗಳಿಂದ ಬಾಧೆ ಆಗದಂತಹ ಕೆಲವು ವಿದ್ಯೆಗಳನ್ನು ಅವರಿಗೆ ಹೇಳಿಕೊಟ್ಟಿದ್ದೇನೆ, ಅವರ ಮೂಲಕ ಈ ಕೆಲಸ ಮಾಡಿಸಿರಿ ಅಂತ ಹೇಳಿದರಂತೆ. ಹೀಗೆ ಅವರನ್ನು ಬಳಸಿಕೊಂಡು ಆ ಪಿಶಾಚ ಬಾಧೆ ನಿವೃತ್ತವಾಗುವಂತೆ ಸ್ವಾಮಿಗಳು ಮಾಡಿದ್ದಾರೆ. ಆವಾಗ ಸಂತುಷ್ಟರಾಗಿ ಶ್ರೀಮಠಕ್ಕೆ ಅಪಾರವಾಗಿರತಕ್ಕಂಥ ಧನಕನಕಗಳನ್ನು ಅವರು ಸಮರ್ಪಣೆ ಮಾಡಿದ್ದಾರೆ ಮಹಾನುಭಾವರು. ಅವರ ಮಹಿಮೆಗಳು ಅಪಾರವಾಗಿರ್ತಕ್ಕಂಥವುಗಳು. 1, 2, 3 ಬೆಳಕು ಹಾಕ್ತೇನೆ. ಮಳಖೇಡದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರ ಸನ್ನಿಧಿಯಲ್ಲಿ ಒಂದು ಮಂಡಲದವರೆಗೆ 48 ದಿನಗಳ ಕಾಲ ಅವರು ವಾಸ ಮಾಡಿ ಅತ್ಯಲ್ಪ ಆಹಾರವನ್ನು ಸ್ವೀಕಾರ ಮಾಡಿ ನಿರಂತರ ನ್ಯಾಯಸುಧಾ ಪ್ರವಚನವನ್ನು ಮಾಡಿದ್ದಾರೆ. ಆ ನ್ಯಾಯಸುಧಾ ಪ್ರವಚನವನ್ನು ಮಾಡಿ ಅನಂತರದಲ್ಲಿ ಅಪಾರವಾಗಿರತಕ್ಕಂಥ ವಿದ್ವತ್ ಸಮುದಾಯವನ್ನು ಕರೆದು ಮಂಗಳವನ್ನು ಮಾಡಿ ಬೇಕಾದಷ್ಟು ಧನಕನಕಗಳನ್ನು ಪಂಡಿತರಿಗೆ ನೀಡಿದ್ದಾರೆ, ಅನುಗ್ರಹ ಮಾಡಿದ್ದಾರೆ. ಅವರ ಗುರುಗಳಾಗಿರತಕ್ಕಂಥ ಸತ್ಯಪರಾಯಣ ತೀರ್ಥರ ಸಮಾರಾಧನಾ ಪ್ರಸಂಗದಲ್ಲಿ ಬಂದ ಎಲ್ಲ ಬ್ರಾಹ್ಮಣರಿಗೂ ಕೂಡ ಬಂಗಾರದ ದಾನವನ್ನು ಮಾಡಿದ್ದಾರೆ, ಸ್ವರ್ಣ ದಾನವನ್ನು ಮಾಡಿದ್ದಾರೆ ಅಂತ ಅವರ ಬಗ್ಗೆ ಹೇಳ್ತಾರೆ. ಆ ಕಾಲದಲ್ಲಿ ಒಬ್ಬ ಶೈವಯತಿ ಇವರನ್ನು ಸಾಯಿಸಬೇಕು ಅಂತ ವಿಚಾರ ಮಾಡಿ ವಾಮಾಚಾರವನ್ನು ಮಾಡಿ ಅವರ ಮೇಲೆ ನಾನಾ ಬಗೆಯ ಹಿಂಸೆಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ. ಆದರೆ ಪ್ರಹ್ಲಾದನನ್ನು ಸಂಹಾರ ಮಾಡಲಿಕ್ಕೆ ಹೊರಟ ಹಿರಣ್ಯಕಶಿಪು ಹೇಗೆ ತಾನು ಪೂರ್ಣವಾಗಿ ಚೈತನ್ಯವನ್ನು ಕಳೆದುಕೊಂಡನೋ ಹಾಗೆ ಆ ಯತಿಯೂ ಕೂಡ, ಶಿವಯತಿಯೂ ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಮೈಸೂರು ಮಹಾರಾಜರು ಇವರನ್ನು ಬರಮಾಡಿಕೊಂಡು ತಮ್ಮ ಮಂದಿರದಲ್ಲಿ, ತಮ್ಮ ಅರಮನೆಯಲ್ಲಿ ಪೂಜೆಯನ್ನು ಮಾಡಿಸಿ ಅಪಾರವಾಗಿರತಕ್ಕಂಥ ಧನಕನಕಗಳನ್ನು ಅರ್ಪಣೆ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಅಂತ ಅವರ ಚರಿತ್ರೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವರ ಬಳಿಗೆ ಆಶ್ರಮವನ್ನು ತೆಗೆದುಕೊಂಡಿರತಕ್ಕಂಥ ಮಹಾನುಭಾವರೇ ವಾಯಿ ಶ್ರೀನಿವಾಸಾಚಾರ್ಯರು ಅಂತ ಪ್ರಸಿದ್ಧರಾದವರು. ಅವರೇ ಮುಂದೆ ಶ್ರೀಮದ್ ಉತ್ತರಾದಿ ಮಠದಲ್ಲಿ ಶ್ರೀ ಸತ್ಯಪರಾಕ್ರಮ ತೀರ್ಥರು ಅಂತ ವಿಖ್ಯಾತರಾಗಿರ್ತಕ್ಕಂಥವರು. ಅವರ ಬಗ್ಗೆ ನಾಳೆ ದಿವಸ
ನಿರೂಪಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ. ಹೀಗೆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು, ಸತ್ಯಕಾಮತೀರ್ಥ ಶ್ರೀಪಾದಂಗಳವರು, ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿ ಗುರುಗಳು ಮಾಡಿರತಕ್ಕಂಥ ಗ್ರಂಥಗಳ ಪಾಠ ಪ್ರವಚನ, ಸುಧಾದಿ ಗ್ರಂಥಗಳ ಪಾಠ ಪ್ರವಚನ ಮೊದಲಾದವುಗಳನ್ನು ಮಾಡಿಕೊಂಡು ವ್ರತನಿಯಮನಿಷ್ಠರಾಗಿ ಅನೇಕ ಭೂಸುರರಿಗೆ ಅಪಾರವಾದ ಧನಕರಗಳನ್ನು ನೀಡಿ ತತ್ವಜ್ಞಾನ ಪ್ರಸಾರವನ್ನು ಮಾಡಿ ಹರಿಪಾದವನ್ನು ಸೇರಿರ್ತಕ್ಕಂಥವರಾಗಿದ್ದಾರೆ. ಆತುಕೂರು ಎಂಬತಕ್ಕಂಥ ಕೃಷ್ಣಾ ನದಿಯ ಪವಿತ್ರ ಕ್ಷೇತ್ರದಲ್ಲಿ ಅವರು ದೇಹತ್ಯಾಗವನ್ನು ಮಾಡಿದ್ದಾರೆ. ಅವರ ಬೃಂದಾವನ ಅಲ್ಲಿದೆ. ಮಹಾತ್ವರಾದ ನಾವು ನವ ಬೃಂದಾವನ ಅಂತ ತುಂಗಾ ನದಿ ತೀರದ ಪ್ರದೇಶವನ್ನು ಬಹಳ ಶ್ರದ್ಧೆಯಿಂದ ಕಾಣುತ್ತೇವೆ. ಅಲ್ಲಿ ಪದ್ಮನಾಭ ತೀರ್ಥರಿಂದ ಆರಂಭ ಮಾಡಿಕೊಂಡು ಪದ್ಮನಾಭ ತೀರ್ಥರು, ರಘುವರ್ಯರು, ವ್ಯಾಸರಾಜರು, ಸುಧೀಂದ್ರರು ಮೊದಲಾಗಿರ್ತಕ್ಕಂಥ ಅನೇಕ ಮಹನೀಯರ 9 ಬೃಂದಾವನಗಳಿದ್ದಾವೆ. ಅನಂತರದಲ್ಲಿ ನಮ್ಮ ಮಾಧ್ವ ಪರಂಪರೆಯ ಉತ್ತರಾದಿ ಮಠಕ್ಕೆ ಸೇರಿದ 4 ಬೃಂದಾವನಗಳು ಒಂದೇ ಸ್ಥಳದಲ್ಲಿ ಇರತಕ್ಕಂಥದ್ದು ಅಂದರೆ ಅದು ಈ ಆತುಕೂರು ಎಂಬತಕ್ಕಂಥ ಹಳ್ಳಿ ಕೃಷ್ಣಾ ತೀರದಲ್ಲಿ. ಅಲ್ಲಿ 4 ಜನ ಮಹಾನುಭಾವರು ಬೃಂದಾವನದಲ್ಲಿ ಇದ್ದುಕೊಂಡು ಹರಿಪಾದವನ್ನು ಚಿಂತನೆ ಮಾಡತಕ್ಕಂಥವರಾಗಿದ್ದಾರೆ. ಇವರ ಸಾಕ್ಷಾತ್ ಶಿಷ್ಯರೇ ಶ್ರೀ ಸತ್ಯೇಷ್ಟತೀರ್ಥ ಶ್ರೀಪಾದಂಗಳವರು ಅಂತ ವಾಯುಮನದವರು. ಅವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯ ಪರಾಕ್ರಮರು ಅಂತ ನಾಮಕರಣವನ್ನು ಮಾಡಿದ್ದಾರೆ. ಇವರ ಬಗ್ಗೆ ನಾಳೆ ನಾನು ವಿಸ್ತಾರವಾಗಿ ನಿರೂಪಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ. ಇನ್ನು ಇದೇ ಮಾಸದಲ್ಲಿ ಬರತಕ್ಕಂಥ ಮಹಾನುಭಾವರು ವಿಜೇಂದ್ರ ಸ್ವಾಮಿಗಳವರು, ಅವರ ಆರಾಧನೆ, ಅವರ ಬಗ್ಗೆ ಒಂದು 4 ಮಾತುಗಳನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ವಿಜೇಂದ್ರ ಸ್ವಾಮಿಗಳವರ ಪಾಂಡಿತ್ಯ ಅಗಾಧವಾದದ್ದು. ಭಾರತೀಯ ಷಡ್ದರ್ಶನಗಳಲ್ಲಿ ತಲಸ್ಪರ್ಶಿಯಾದ ಪಾಂಡಿತ್ಯವನ್ನು ಪಡೆದ ಮಹಾನುಭಾವರು. ಅವರ ಬಗ್ಗೆ ರಾಘವೇಂದ್ರ ವಿಜಯವನ್ನು ರಚನೆ ಮಾಡಿರತಕ್ಕಂಥ ನಾರಾಯಣಾಚಾರ್ಯರು ಒಂದು ಮಾತು ಹೇಳ್ತಾರೆ. ನಮ್ಮ ರಾಯರ ಪರಮಗುರುಗಳು ವಿಜೇಂದ್ರ ಸ್ವಾಮಿಗಳವರು, ರಾಯರ ಗುರುಗಳು ಸುಧೀಂದ್ರ ತೀರ್ಥರು, ಅವರ ಗುರುಗಳು ವಿಜೇಂದ್ರ ಸ್ವಾಮಿಗಳವರು. ಅವರು ಷಡ್ದರ್ಶನಗಳಲ್ಲಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ವಾಕ್ಯೆ ಪದೇ ಪಾದವಿರೋಚನೋಕ್ತು ವ್ಯಾಸೀಯ ಶಾಸ್ತ್ರೀಯ ಚ ಕೃತಾನ್ ನಿಬಂಧಾನ್. ವಾಕ್ಯೆ ಮೀಮಾಂಸಾಶಾಸ್ತ್ರ, ಪದೇ ವ್ಯಾಕರಣಶಾಸ್ತ್ರ, ಪಾದವಿಲೋಚನ ಕಣಾದ ಗೌತಮಶಾಸ್ತ್ರ, ವೇದಾಂತ ಶಾಸ್ತ್ರ, ಇವುಗಳಲ್ಲಿ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. 1-2 ಗ್ರಂಥ ಅಲ್ಲ, 104 ಗ್ರಂಥಗಳನ್ನು ಬರೆದಿದ್ದಾರೆ ಮಹಾನುಭಾವರು. ಚತುರಧಿಕ ಶತಗ್ರಂಥರತ್ನ ಪ್ರಣೇತ ವಾದಿಧರ ಸ್ವಾಮಿಗಳವರು ಹೇಳ್ತಾರೆ. 104 ದಿವ್ಯವಾದ ಗ್ರಂಥ ರತ್ನಗಳನ್ನು ಕೊಟ್ಟಿದ್ದಾರೆ ಮಹಾನುಭಾವರು. ರಾಘವೇಂದ್ರ ವಿಜಯವನ್ನು ಬರೆದ ನಾರಾಯಣಾಚಾರ್ಯರು ಹೇಳ್ತಾರೆ, ಪ್ರಪಂಚದ ಯಾವ ವಿದ್ವಾಂಸರು 104 ಗ್ರಂಥಗಳನ್ನು ಬರೆದವರಿಲ್ಲ. ನಮ್ಮ ವಿಜೇಂದ್ರ ಸ್ವಾಮಿಗಳು ಬರೆದ 104 ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವ ಚೈತನ್ಯ ಹೆಚ್ಚಿನ ಮಂದಿಗಿಲ್ಲ. ಪ್ರಪಂಚದಲ್ಲಿ ಪಂಡಿತರು ಅಂತ ಕರೆಸ್ಕೊಳ್ಬೇಕಾದರೆ ವಿಜೇಂದ್ರ ಮಹಾಪ್ರಭುಗಳು ಬರೆದ 104 ಗ್ರಂಥಗಳ ಹೆಸರು ತಪ್ಪಿಲ್ಲದೆ ಹೇಳಿದರೆ ಸಾಕು, ಅವರನ್ನು ಪಂಡಿತರು ಅಂತ ಕೂಗಬಹುದು, ಕರಿಬಹುದು, ಸನ್ಮಾನ ಮಾಡಬಹುದು. 104 ಗ್ರಂಥಗಳ ಹೆಸರು ಕೂಡ ನಮ್ಮ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ 104 ಗ್ರಂಥಗಳನ್ನು ಷಡ್ದರ್ಶನಗಳ ಬಗ್ಗೆ ಬರೆದಿರ್ತಕ್ಕಂಥ ವಿಮರ್ಶಾತ್ಮಕ ಗ್ರಂಥಗಳನ್ನು ಬರೆದ ಮಹಾನುಭಾವರ ಪ್ರೌಢಿಮೆ ಎಂಥದ್ದು ಎಂಬುದು ನಮ್ಮ ಊರಿಗೆ ನಿರುಪದೇ ಇರತಕ್ಕಂಥದ್ದು ಅಂತ ಹೇಳ್ತಾರೆ. ಅವರದೇ ಒಂದು ಮಾತು, ಚತುಷ್ಷಷ್ಟಿ ಕಲಾ ವಿದ್ಯಾಜುಷೆ ವಿದ್ವನ್ ಮಹೋಜುಷೆ ಜೈಂದ್ರ ಜ್ಯೋತಿಷೆ ಕುರ್ಯಾಂ ವಂದನಾನಿ ಯಶೋಜುಷೆ ಅಂತ. ಇದರ ಅಭಿಪ್ರಾಯ 64 ಕಲೆಗಳಲ್ಲಿ ಪಾರಂಗತರು ವಿಜೇಂದ್ರ ಸ್ವಾಮಿಗಳವರು. ಅವರ ಮುಂದೆ ಪಂಡಿತರು ಬಂದರೆ ಸೂರ್ಯನ ಮುಂದೆ ಮಿಣುಕು ಹೊಳೆದ ಬೆಳಕಿದ್ದಂತ ಇರ್ತಾ ಇದ್ದರು. ಮಿಣುಕು ಹೊಳೆದ ಬೆಳಕಿಗೂ ಒಂದು ಬೆಲೆ ಇದೆ. ಕಾರ್ಗತ್ತಲೆಯಲ್ಲಿ, ಅಮಾವಾಸ್ಯೆ ಕತ್ತಲೆಯಲ್ಲಿ ಸೂರ್ಯೋದಯವಾದರೆ ಈ ಮಿಣುಕು ಹೊಳೆದ ಬೆಳಕನ್ನು ಯಾರೂ ಕೇಳೋದಿಲ್ಲ. ಹಾಗೆ ಎಂಥ ಘನಪಂಡಿತರಾದರೂ ವಿಜೇಂದ್ರ ಸ್ವಾಮಿಗಳವರೆಂಬ
ದಿವಾಕರನ ಮುಂದೆ, ಸೂರ್ಯದೇವರ ಮುಂದೆ ಮಿಳುಕು ಹೊಡೆದ ಬೆಳಕಿನಂತೆ ಆಗ್ತಾ ಇದ್ದರು. ಅಂಥ ಪಾಂಡಿತ್ಯ ಅವರದ್ದು. 64 ವಿದ್ಯೆಗಳು ಅಂತ ಇದ್ದವು ಅಂತಲೇ ನಮಗೆ ಗೊತ್ತಿಲ್ಲ. 64 ವಿದ್ಯೆಗಳು ಯಾವುದು ಅಂತ ನಮಗೆ ಗೊಂದಲ ಉಂಟಾಗ್ತದೆ. ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಒಂದಿಷ್ಟು ಹೇಳ್ತೇನೆ ನಿಮಗೆ. ಗೀತ, ಸಂಗೀತ ವಿದ್ಯೆಯಲ್ಲಿ ಪಾರಂಗತರಾಗಿದ್ದರು. ವಾದ್ಯ, ವೀಣೆ, ಮೃದಂಗ, ಘಟ ಮೊದಲಾಗಿರ್ತಕ್ಕಂಥ ನಾನಾ ಬಗೆಯಾಗಿರ್ತಕ್ಕಂಥ ಪಕ್ವವಾದ್ಯಗಳಲ್ಲಿ ಪಾರಂಗತರಾಗಿದ್ದರು. ನೃತ್ಯ, ಭರತನಾಟ್ಯ, ಕುಚುಪುಡಿ ಮೊದಲಾದ ನೃತ್ಯಗಳು, ಆ ಎಲ್ಲ ಪ್ರಕಾರಗಳು ಸ್ವಾಮಿಗಳವರಿಗೆ ಗೊತ್ತಿತ್ತು. ಆಲೇಖ್ಯ ಅಂದರೆ ನಾನಾ ಬಗೆಯ ಪೇಂಟಿಂಗ್ಸು, ಚಿತ್ರ ರಚನೆ, ಅದರಲ್ಲಿ ಅಗಾಧವಾದ ಪಾಂಡಿತ್ಯ ವಿಜೇಂದ್ರ ಸ್ವಾಮಿಗಳವರಿಗಿತ್ತು. ವಿಶೇಷ ಕಚ್ಛೇದ್ಯ ಅಂದರೆ ನಾನಾ ಬಗೆಯ ತಿಲಕಗಳನ್ನು ರಚನೆ ಮಾಡತಕ್ಕಂಥದ್ದು, ಅದರ ಜೊತೆಗೆ ಪೇಂಟಿಂಗ್ಗೆ ಬೇಕಾಗಿರತಕ್ಕಂತಹ ದ್ರವ್ಯವನ್ನು ತಯಾರು ಮಾಡತಕ್ಕಂಥದ್ದು, ಆ ಜಾಣ್ಮೆ ಇತ್ತು ಅವರಲ್ಲಿ. ದಂಡುಲ ಕುಸುಮ ಬರಿವಿಕಾರ ಅಂದರೆ ದೇವರ ಪೂಜೆಗೆ ಬೇಕಾಗಿರತಕ್ಕಂತಹ ನಾನಾ ಬಗೆಯ ಬಣ್ಣದ ಕಾಳುಗಳು, ರಂಗೋಲಿಗಳು, ಅವುಗಳನ್ನು ಸಿದ್ಧಪಡಿಸುವುದರಲ್ಲಿ, ಯಂತ್ರಗಳನ್ನು ಹಾಕುವುದರಲ್ಲಿ ಮಹಾನಿಪುಣರಾಗಿದ್ದರು ಅವರು. ಮಣು ಭೂಮಿಕಾ ಕರ್ಮ ಅಂತ ಕರೀತಾರೆ. ರತ್ನಾಲಂಕಾರಗಳನ್ನು ಮಾಡುವುದರಲ್ಲಿ ಕುಶಲರಾಗಿದ್ದರು. ರತ್ನದ ಆಭರಣಗಳು, ಮುತ್ತಿನ ಆಭರಣಗಳನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದರು. ಆ ರತ್ನಾಭರಣಗಳನ್ನು, ಮುತ್ತಿನ ಆಭರಣಗಳನ್ನು ಮಾಡೋದೇನು ಸಣ್ಣ ಕೆಲಸ ಅಲ್ಲ, ದೊಡ್ಡ ಪ್ರಾವೀಣ್ಯ ಬೇಕು ಅದಕ್ಕೆ. ಅದು ಸ್ವಾಮಿಗಳಿಗೆ ತುಂಬ ಚೆನ್ನಾಗಿತ್ತು. ಶಯನರಚನ, ಹಾಸಿಗೆಯನ್ನು ನಾನಾ ರೀತಿಯಲ್ಲಿ ಸಿದ್ಧಪಡಿಸ್ತಕ್ಕಂತಹದ್ದು, ಆ ವೈಭವ ಅವರಿಗೆ ಗೊತ್ತಿತ್ತು. ಉದಕವಾದ್ಯ ಅಂದರೆ ನೀರನ್ನು ಇಟ್ಟುಕೊಂಡು ನಾನಾ ಬಗೆಯಾಗಿರ್ತಕ್ಕಂತಹ ವಾದ್ಯಗಳನ್ನು, ನಾನಾ ಬಗೆಯಾಗಿರ್ತಕ್ಕಂತಹ ಧ್ವನಿಯನ್ನು ಹೊರಡಿಸ್ತಕ್ಕಂತಹ ಪ್ರಾವೀಣ್ಯ, ಪಾಂಡಿತ್ಯ ಅವರಿಗಿತ್ತು. ಇನ್ನು ಚಿತ್ರಾಶ್ವಯೋಗ ಅಂತ ಕರೀತಾರೆ. ಒಂದೊಂದೇ ಇಂದ್ರಿಯವನ್ನು ನಿಗ್ರಹ ಮಾಡಿ ಏನೇ ಆಘಾತವನ್ನು ಇಂದ್ರಿಯಗಳಿಗೆ ಕೊಟ್ಟರೂ ಕೂಡ ಅದು ಬಹಿರ್ಮುಖವಾಗದಂತೆ ಎಚ್ಚರ ವಹಿಸ್ತಕ್ಕಂಥದ್ದು. ಅಂಥ ಒಂದು ದಿವ್ಯಶಕ್ತಿ ಇತ್ತು ಅವರಿಗೆ. ನಾವು ಯಾವುದಾದ್ರು ಒಂದು ಸುಂದರವಾದ ಪುಷ್ಪ, ಫಲ ನೋಡಿದ ಕೂಡ ಮತ್ತೊಮ್ಮೆ ನೋಡಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಸುಂದರವಾದ ಪಲ್ಲಂಗ ಇರ್ಬೋದು, ವಸ್ತ್ರ ಇರ್ಬೋದು, ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ವಿಗ್ರಹ ಇರ್ಬೋದು, ಮತ್ತೊಮ್ಮೆ ನೋಡಬೇಕು ಅಂದ್ಕೊಡ್ತೇವೆ. ನಮ್ಮ ಕಣ್ಣು ಆ ಕಡೆ ಹೋಗ್ತದೆ. ಒಳ್ಳೆಯ ಆಹಾರ, ನಾನಾ ಬಗೆಯ ಭಕ್ಷ್ಯಭೋಜ್ಯಗಳು ನೋಡಿದ ಕೂಡಲೇ ಮತ್ತೊಮ್ಮೆ ನೋಡಬೇಕು ಅನಿಸ್ತದೆ. ಇದು ಇಂದ್ರಿಯಗಳಲ್ಲಿರುವ ಚಪಲ. ಪ್ರತಿಯೊಬ್ಬರೂ ಇಂಥ ಚಪಲಕ್ಕೆ ನಾವು ಒಳಪಡ್ತೇವೆ. ಅವರು ಎಂಥ ಆಕರ್ಷಕವಾದ ವಸ್ತುವನ್ನು ನೋಡಿದ್ರು ಕೂಡ ಇಂದ್ರಿಯಗಳು ಅದರಿಂದ ಆಕರ್ಷಿತವಾಗ್ತಿರಲಿಲ್ಲ ವಿಜೇಂದ್ರ ಸ್ವಾಮಿಗಳವರು. ಅಂಥ ದಿವ್ಯವಾದ ಸಾಮರ್ಥ್ಯ ಇದ್ದವರು. ಆಮೇಲೆ ಉದಕಾಘಾತ, ನೀರಿನಲ್ಲಿ ನಾನಾ ರೀತಿಯಿಂದ ತಾಡನವನ್ನು ಮಾಡಿ ನೀರಿನಲ್ಲಿ ಒಳ್ಳೆಯ ನಾನಾ ಬಗೆಯ ವಾದ್ಯಗಳನ್ನು ನುಡಿಸುವಂತಹ ಪ್ರಾವೀಣ್ಯ. ನಾವು ನೀರಿಗೆ ಹೊಡೆದ್ರೆ ಬರೀ ಸದ್ದು ಆಗ್ತದೆ. ಅವರು ಹೇಗೆ ನೀರಿನಲ್ಲಿ ಸದ್ದು ಮಾಡ್ತಾ ಇದ್ರು ಅಂದರೆ ನಾನಾ ಬಗೆಯ ವಾದ್ಯಗಳು ಕೇಳುವಂತೆ ನೀರಿನಲ್ಲಿ ಪೆಟ್ಟು ಕೊಟ್ಟು ವೈದ್ಯದ ವೈಭವವನ್ನು ತೋರಿಸ್ತಾ ಇದ್ದರು. ಮಾಲ್ಯಗಳನ್ನು ಕಟ್ಟುವುದರಲ್ಲಿ ಒಂದು ಪ್ರಾವೀಣ್ಯ ಇತ್ತು. 10 ಪುಷ್ಪಗಳನ್ನು ಬಳಸಿಕೊಂಡು ಆ ಪುಷ್ಪವನ್ನು ಎಲ್ಲಿ ಯಾವ ಪುಷ್ಪ ಇದ್ದರೆ ಮಾಲೆ ಚೆಂದ ಕಾಣಿಸ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಹಾಗೂ ಒಟ್ಟು 10 ಬಗೆಯ ಪುಷ್ಪ ಇದ್ದರೆ ಎಲ್ಲ ಸೇರಿಸ್ಕೊಂಡು ಯದ್ವಾತದ್ದು ಒಂದು ಮಾಲೆ ಮಾಡ್ತೀವಿ ನಾವು. ಹಂಗಲ್ಲ, ಆ ಮಾಲೆ ನೋಡಿದ ಕೂಡಲೇ ಆಕರ್ಷಣೆ ಆಗಬೇಕು. ಸುಂದರವಾಗಿ ಆ ಪುಷ್ಪಗಳನ್ನು ಯಾವುದು ಮೊದಲು ಬರಬೇಕು, ಯಾವುದು ಇಟ್ಟೇ ಬರಬೇಕು, ಮಧ್ಯದಲ್ಲಿ ಯಾವ ಪುಷ್ಪಗಳು ಬರಬೇಕು ಎಂಬುದನ್ನು ತಿಳಿದುಕೊಂಡು ಬಳಕೆ ಮಾಡಿ ಸುಂದರವಾಗಿ ಅವರು ಮಾಲೆಗಳನ್ನು ಮಾಡ್ತಾಯಿದ್ರು. ಹೀಗೆ ಒಂದಲ್ಲ ಎರಡಲ್ಲ 64 ವಿದ್ಯೆಗಳ ಬಗ್ಗೆ ಹೇಳಲಿಕ್ಕೆ 3 ದಿವಸ ಬೇಕು. ಅಂಥ 64 ವಿದ್ಯೆಗಳಲ್ಲಿ ಪಾರಂಗತರಾಗಿದ್ದರು ಮಹಾನುಭಾವರು. ಅಂಥ ವಿಜೇಂದ್ರ ಸ್ವಾಮಿಗಳವರ ವ್ಯಕ್ತಿತ್ವ ಅಗಾಧವಾದದ್ದು. ಅವರ ಒಂದೆರಡು ಕೃತಿಗಳನ್ನು ನಾಳೆ ದಿವಸ ಸ್ವಲ್ಪ ಸಂಕ್ಷೇಪವಾಗಿ ಪರಿಚಯ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ಮಧ್ವಾಂತರದ ಶ್ರೀ